ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದ ಭಾಳಷ್ಟು ಕಡೆ ಬಿತ್ತಣಿಕೆ ಆಗಿಲ್ಲ. ಬಿತ್ತಣಿಕೆ ಆಗಿದ್ದಂಥ ಅನೇಕ ಕಡೆ ಇವತ್ತು ಬೆಳೆಗಳೆಲ್ಲ ಸಂಪೂರ್ಣವಾಗಿ ನಷ್ಟ ಆಗಿದ್ದಾವೆ. ನಾನು ಖುದ್ದಾಗಿ ಮೊನ್ನೆ ಗದಗ ಜಿಲ್ಲೆಯ ಒಂದು ಉಸ್ತುವಾರಿಯಾಗಿ ಪ್ರಕೃತಿ ವಿಕೋಪದ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿನೂ ಮಳೆ ಕೊರತೆಯಿಂದಾಗಿ ಮುಂಗಾರು ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಭಾಗ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇವೆ. ಮೊನ್ನೆ ನಾನು ಬೀದರ್ ಜಿಲ್ಲೆಯಲ್ಲಿ ಸಹಿತ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಜುಲೈಯಲ್ಲಿ 71% ಮಳೆ ಕೊರತೆ ಇದೆ, ಜೂನ್ನಲ್ಲಿ 40% ಬೀದರ್ನಲ್ಲಿ ಮಳೆ ಕೊರತೆ ಇದೆ. ಹೀಗಾಗಿ ರಾಜ್ಯದಾದ್ಯಂತ ಸುಮಾರು 178 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು. ಇವತ್ತು 60 ತಾಲೂಕುಗಳಲ್ಲಿ ತೀವ್ರವಾದಂಥ ಒಂದು ಮಳೆ ಕೊರತೆಯಾಗಿ ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಇನ್ನು ಬೇರೆ ಬೇರೆ ಕಡೆ ಮಳೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲರಿಗಿದೆ. ಹೀಗಾಗಿ ಬರ ನಿರ್ವಹಣೆ ಬಗ್ಗೆ ಅದರಲ್ಲಿ ಪ್ರಥಮ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತ 117 ಕೋಟಿ ರೂಪಾಯಿ ಹಣ ಮುಂಗಡವಾಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಅದಕ್ಕೆ ಸುಮಾರು 95 ಕೋಟಿ ರೂಪಾಯಿಗೆ ಅದಕ್ಕೆ ಇವತ್ತು ಆಡಳಿತಾತ್ಮಕ ಅನುಮೋದನೆ ಪಡೆದುಕೊಂಡಿದ್ದಾರೆ. ಇನ್ನೂ ಸುಮಾರು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ. ಖರ್ಚು ಮಾತ್ರ ಸುಮಾರು 22 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಹೀಗಾಗಿ ನಿನ್ನೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಂದಾಯ ಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ, ಆದಷ್ಟು ಶೀಘ್ರದಲ್ಲಿ ಎಲ್ಲೋ ಇವತ್ತು ಯಾವ ಹಳ್ಳಿಗಳಿರ್ಬೋದು, ಇವತ್ತು ತಾಂಡಗಳಿರ್ಬೋದು, ಹಟ್ಟಿಗಳಿರ್ಬೋದು, ಎಲ್ಲ ಜನವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು. ಎಲ್ಲೇ ಒಂದು ವೇಳೆ ಅಂತರ್ಜಲ ಮಟ್ಟ ಕುಸಿದ ಆಯಿತು ಅಂತ ಹೇಳಿದರೆ ಬೋರ್ವೆಲ್ಗಳು ಬಾಡಿಗೆಗಳ ಮೇಲೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ, ಖಾಸಗಿ ಬೋರ್ವೆಲ್ಗಳು ಮತ್ತು ಟ್ಯಾಂಕರ್ ಮುಖಾಂತರ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆದು ಇವತ್ತು ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಇನ್ನೂ ಹಣಕಾಸು ಬೇಕು ಅಂತ ಹೇಳಿದರೆ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಈಗಾಗಲೇ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಿದೆ. ಆದಷ್ಟು ಬೇಗ ಹಣ ಬಿಡುಗಡೆ ಆಗ್ತದೆ. ಹೀಗಾಗಿ ನಾನು ಹೇಳುವುದೇನು ಅಂತ ಹೇಳಿದರೆ, ಕುಡಿಯೋ ನೀರಿಗಾಗಿ ಹಣಕಾಸಿನ ತೊಂದರೆ ಇಲ್ಲ. ಹೀಗಾಗಿ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ, ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಪ್ರಥಮ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕು ಅನ್ನುವಂಥದ್ದು. ಈಗ ಮೇವಿದೆ, ಅದರ ಜೊತೆಯಲ್ಲಿ ಗುಳೆ ಹೋಗಬಾರ್ದು ಅನ್ನೋಂಥದ್ದು ಅತ್ಯಂತ ಮಹತ್ವದಾದಂಥದ್ದು. ಕೆಲವೊಂದು ಕಡೆ ಮಾಧ್ಯಮದಲ್ಲಿ ವರದಿ ಬರ್ತಾ ಇದೆ, ಬಾಗಲಕೋಟದಲ್ಲಿ, ಬಿಜಾಪುರದಲ್ಲಿ ಕೆಲವೊಂದು ಕಡೆ ಗುಳೆ ಹೋಗ್ತಾರೆ ಅಂತೇಳಿ. ಈಗ ಒಂದು ಮಾತು ತಮ್ಮ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಮನ್ರೇಗಾದ ಒಂದು ಬದಲಾದಂಥ ಒಂದು ಹೆಸರು ಬದಲಾವಣೆ ಆಗಿರ್ಬೋದು, VBG ರಾಮ್ಜಿ. ಆ VBG ರಾಮ್ಜಿ ಏನು ಜುಲೈ 1ನೇ ತಾರೀಕಿನಿಂದ ನಾವು ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಹಿಂದೆ ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರ 10%, ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು. ಇದು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ 60-40 ಮಾಡಿದೆ. ಮತ್ತು ಒಂದು ವರ್ಷದಲ್ಲಿ 60 ದಿವಸಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಡಬಾರ್ದು ಅನ್ನುವಂಥ ಒಂದು ಕಾಯ್ದೆ ನಿಯಮ ಮಾಡಿದೆ. ಅದಕ್ಕೆ ನಮ್ಮ ವಿರೋಧ ಇಟ್ಕೊಂಡು ಸಹಿತ ರಾಜ್ಯದ ಮೇಲೆ ಹೆಚ್ಚಿನ ಒಂದು ಹೊರೆ ಆದರೂ VBG ರಾಮ್ಜಿ ಬಡವರ, ಮಹಿಳೆಯರ, ಕಾರ್ಮಿಕರ ಹಿತದೃಷ್ಟಿಯಿಂದ ಅದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಿನ್ನೆವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸುಮಾರು 5 ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 5,927 ಗ್ರಾಮ ಪಂಚಾಯಿತಿಗಳಲ್ಲಿ ಯಾರ್ಯಾರು ಉದ್ಯೋಗ ಅರಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೆ ಉದ್ಯೋಗ ಕೊಡಲಾಗಿದೆ. ಮತ್ತು ಈ ಉದ್ಯೋಗ VBG ರಾಮ್ಜಿಯಲ್ಲಿ ಇವತ್ತು 318 ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ವೈಯಕ್ತಿಕವಾದಂಥ ಒಂದು ಕಾಮಗಾರಿಗಳು ತೆಗೆದುಕೊಳ್ಳಬಹುದು. ಕ್ರಿಯಾ ಯೋಜನೆ ಹಳೆಯದೇ ಮುಂದುವರೆದಿದೆ. ಹೊಸದಾಗಿ ಹೆಚ್ಚುವರಿ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಈಗ ಪೋರ್ಟಲ್ ಓಪನ್ ಇದೆ, ಅವಕಾಶ ಇದೆ. ಈ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಕಾಮಗಾರಿಗಳು ತೆಗೆದುಕೊಳ್ಳಬಹುದಾಗಿದೆ. ಯಾಕೆಂದರೆ ಈಗ ಬರ ಇದೆ, ಬರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥ ಕಾರ್ಯಕ್ರಮ ತೆಗೆದುಕೊಳ್ಳಬಹುದು.